ನಮಸ್ಕಾರ. ಈ ದಿನ ಮುಖಾಮುಖಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಈಗ ಜಾಗತಿಕ ಇಂಧನ ಮಾರುಕಟ್ಟೆ ಮೇಲೆ ದೊಡ್ಡ ಪರಿಣಾಮವನ್ನ ಬೀರೋ ಹಂತಕ್ಕೆ ತಲುಪಿದೆ. ಫೆಬ್ರವರಿ 28ರಂದು ಅಮೆರಿಕ, ಇಸ್ರೇಲ್ ಕೂಟ ಸೇರ್ಕೊಂಡು ಇರಾನ್ ಮೇಲೆ ಭಾರೀ ದಾಳಿ ನಡೆಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ತೀವ್ರವಾಗಿದೆ. ಈಗ ಈ ಹೊಡೆತ ಕಮರ್ಷಿಯಲ್ ಸಿಲಿಂಡರ್ಗಳ ಮೇಲೂ ಬಿದ್ದಿದೆ. ಅದು ಭಾರತದ ಮೇಲೂ, ಅದರಲ್ಲೂ ಸಹ ದೆಹಲಿ ಹಾಗೇನೆ ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಪರಿಣಾಮ ಬೀರ್ತಾ ಇದೆ. ಈ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತಿನ ಈ ಮುಖಾಮುಖಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇವತ್ತಿನ ಈ ಮುಖಾಮುಖಿಯಲ್ಲಿ ಈ ದಿನ ರಿಸರ್ಚ್ ಟೀಮ್ ನ ಮುಖ್ಯಸ್ಥರಾಗಿರುವಂತಹ ಭರತ್ ಹೆಬ್ಬಾಳ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಸರ್, ಮೊದಲನೇದಾಗಿ ಈ ಯುದ್ಧದ ಪರಿಸ್ಥಿತಿ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಯಾವ ರೀತಿ ಪರಿಣಾಮವನ್ನ ಬೀರಬಹುದು ಸರ್? ಈ ಯುದ್ಧದಲ್ಲಿ ಆಲ್ಮೋಸ್ಟ್ 25-30% ಏನು ಹಾರ್ಮೋಸ್ ಜಲಸಂಧಿಯಿಂದ ಆಯಿಲ್ ರಫ್ತಾಗ್ತಿತ್ತು, ಅದು ಮಾರ್ಚ್ 2ನೇ ತಾರೀಕಿನಿಂದ ಸಂಪೂರ್ಣವಾಗಿ ಕುಸಿದಿದೆ. ಸೊ ಜಾಗತಿಕ ಮಟ್ಟದಲ್ಲಿ 20% ಕಡಿಮೆ ಆಯ್ತು ಅಂತ ಹೇಳಿದ್ರೆ, ಇಡೀ ಏಷ್ಯಾ ಅಂದ್ರೆ ಹಾರ್ಮೋಸ್ ಜಲಸಂಧಿಯ ಆಲ್ಮೋಸ್ಟ್ 60% ಅಥವಾ 60-70% ಆಯಿಲ್ ಏನಿತ್ತು, ಕಚ್ಚಾ ತೈಲ ಇರ್ಬೋದು ಅಥವಾ ಲಿಕ್ವಿಫೈಡ್ ಗ್ಯಾಸ್ ಇರ್ಬೋದು, ಈ ಎರಡೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಏಷ್ಯಾ ಕಂಟ್ರಿಗಳಿಗೆ ಹೊಡೆತ ಬೀಳ್ತಾರೆ. ಚೈನಾ, ಜಪಾನ್, ಕೊರಿಯಾ, ಫಿಲಿಪೈನ್ಸ್, ಇಂಡೋನೇಷ್ಯಾ, ಇಂಡಿಯಾ ಈ ರೀತಿಯಾದಂತಹ ದೇಶಗಳಿಗೆ ಭಾರಿ ದೊಡ್ಡ ಹೊಡೆತ ಕೊಡುತ್ತೆ. ಇದು ಯಾವ ರೀತಿ ಅಂದ್ರೆ ಬೇರೆ ಬೇರೆ ಕಂಟ್ರಿಗೆ ಯಾವ ರೀತಿ ಕೊಡುತ್ತೆ ಅಂತ ಬರೀ ಆಯಿಲ್ ಇಂದಾನೇ ಇದು ಸಮಸ್ಯೆ ಆಗೋದಿಲ್ಲ. ಈಗ ಅಗ್ರಿಕಲ್ಚರ್ ಇರ್ಬೋದು, ಕೃಷಿ ಇರ್ಬೋದು, ಕೃಷಿಗೆ ಬರ್ತಾ ಇರುವಂತಹ ಫರ್ಟಿಲೈಸರ್ಸ್, ಗೊಬ್ಬರಗಳು ಇರ್ಬೋದು, ಅಥವಾ ಇಲ್ಲಿಂದ ರಫ್ತಾಗ್ತಿದ್ದಂತ ಹಣ್ಣು ಹಂಪಲ ಮತ್ತೆ ಮೀನು, ಇದು ಎಲ್ಲಾದ್ರ ಮೇಲೂ ದೊಡ್ಡ ಪರಿಣಾಮ ಬೀರಲಿದೆ. ಇದು ಒಂದು ಇಂಡಿಯನ್ ಎಕಾನಮಿನೇ ಒಂದು ಶೇಕಪ್ ಮಾಡುವಂತ ಒಂದು ಪರಿಸ್ಥಿತಿಗೆ ಭಾರತ ಹೋಗ್ತಿದೆ. ಓಕೆ ಸರ್, ಈಗ ಅಮೆರಿಕ, ಇಸ್ರೇಲ್ ಸೇರ್ಕೊಂಡು ಯಾವ್ದು ಇರಾನ್ ಮೇಲೆ ದಾಳಿ ಮಾಡಿದ ನಂತರ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಈಗಾಗಲೇ ಬಂದ್ ಮಾಡಿದೆ. ಇದು ಇಡೀ ಜಗತ್ತಿಗೆ ಎಷ್ಟು ದೊಡ್ಡ ಹೊಡೆತ ಕೊಡ್ತಾ ಇದೆ? ಇಡೀ ಜಗತ್ತಿಗೆ ನೀವಾಗ್ಲೇ ನೋಡ್ತಾ ಇರೋಂಗೆ ಇದು ಬರೀ ನಾವು ಇರಾನ್, ಇಸ್ರೇಲ್, ಅಮೆರಿಕ ಮತ್ತೆ ಇರಾನ್ ಯುದ್ಧ ಅಂತ ನೋಡ್ಬಾರ್ದು. ಈಗಾಗ್ಲೇ ತುಂಬಾ ಜನ ಜಾಗತಿಕ ತಜ್ಞರು ಹೇಳೋ ಪ್ರಕಾರ ಇದು ಮೂರನೇ ಮಹಾಯುದ್ಧದ ಒಂದು ಮೊದಲ ಮೆಟ್ಟಿಲು ರೀತಿಯಲ್ಲಿ ಇದನ್ನ ನಾವು ನೋಡ್ಬೇಕು ಅಂತ ಹೇಳ್ತಿದ್ದಾರೆ, ಎಚ್ಚರಿಕೆನೂ ಕೊಡ್ತಿದ್ದಾರೆ. ಇದು ಯಾವ ರೀತಿ ಹೋಗಿ ಮುಗಿಯುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಜಾಗತಿಕ ಮಟ್ಟದಲ್ಲಿ ಈಗಾಗಲೇ ಯುರೋಪ್ ಮತ್ತೆ ರಷ್ಯಾ ಮಧ್ಯೆ ಯುಕ್ರೇನ್ ಅಂತ ಒಂದು ಯುದ್ಧ ನಡೀತಿದೆ. ಅದು ಯುರೋಪ್ ಒಂದ್ ಕಡೆ, ಯುರೋಪ್ ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ರಷ್ಯಾ ಒಂದ್ ಕಡೆ. ಇನ್ನೊಂದ್ ಕಡೆ ಈಗ ಇಲ್ಲಿ ಮಧ್ಯಪ್ರಾಚ್ಯದಲ್ಲೂ ಈ ಒಂದು ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಈಗ ಇದು ಭಾರಿ ತೀವ್ರವಾದ ಒಂದು ಹಿನ್ನಡೆಗೆ ಇಡೀ ಜಗತ್ತನ್ನ ರೆಸೆಷನ್ ಕಡೆಗೆ ತಳ್ಳುವಂತ ಒಂದು ಕಡೆಗೆ ಹೋಗ್ತಾ ಇದೀವಿ. ನಾವು ಒಂದು ದೊಡ್ಡ ಬೃಹದಾಕಾರದ ರಿಸೆಷನ್ ಕಡೆ ಹೊರಡ್ತಾ ಇದೀವಿ. 2008ರಲ್ಲಿ ಯಾವ ರೀತಿಯಾದಂತ ಒಂದು ಆರ್ಥಿಕ ಹಿಂಜರಿತ ಆಗಿತ್ತು, ಅದು ಇದ್ರ ಮುಂದೆ ಏನೂ ಇಲ್ಲ ಅನ್ನೋ ರೀತಿಯಲ್ಲ ಒಂದು ದೊಡ್ಡ ಬಿಕ್ಕಟ್ಟುಗಳೇ ಹೋಗ್ತಾ ಇದೆ, ಆರ್ಥಿಕ ಬಿಕ್ಕಟ್ಟುಗಳೇ. ಸರ್, ಈಗ ಈ ಇರಾನ್ ಯಾವಾಗ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡುತ್ತೋ ಆಗಿಂದ ಹಾರ್ಮುಜ್ ಜಲಸಂಧಿ ಬಗ್ಗೆ ಎಲ್ಲಾ ಕಡೆ ಸುದ್ದಿಗಳು ಓಡಾಡ್ತಾ ಇದೆ. ಪ್ರತಿಯೊಂದು ನ್ಯೂಸ್ ಚಾನೆಲ್ ಗಳನ್ನ ಓಪನ್ ಮಾಡಿದ್ರು ಸಹ ಹಾರ್ಮುಜ್ ಜಲಸಂಧಿ ಬಗ್ಗೆನೇ ಅವ್ರು ಮಾತಾಡ್ತಿದ್ದಾರೆ. ಸೊ ಈ ಹಾರ್ಮುಜ್ ಜಲಸಂಧಿ ಅನ್ನೋದು ಜಾಗತಿಕ ತೈಲ ಮಾರುಕಟ್ಟೆಗೆ ಅಥವಾ ಅದರ ಸಾಗಾಣಿಕೆಗೆ ಎಷ್ಟು ಮಹತ್ವವನ್ನ ಕೊಡ್ತಾ ಇತ್ತು? ನಾವು ಹಾರ್ಮುಜ್ ಜಲಸಂಧಿನ ತಿಳ್ಕೊಬೇಕು ಅಂದ್ರೆ ಅದ್ರ ವಿಸ್ತೀರ್ಣ 160 ಕಿಲೋಮೀಟರ್ ಇದೆ. ಅಂದ್ರೆ ನೀವು ಪರ್ಷಿಯನ್ ಕೊಲ್ಲಿಯಿಂದ ಹಿಡಿದು ಒಮಾನ್ ನ ಕೊಲ್ಲಿವರೆಗೂ ನೀವು ತಗೊಂಡ್ರೆ 165 ಕಿಲೋಮೀಟರ್ ಇದೆ. ಇಲ್ಲಿ ಪರ್ಷಿಯನ್ ಕೊಲ್ಲಿಗೆ ಆಲ್ಮೋಸ್ಟ್ 90% ಆಯಿಲ್ ನಾವೇನು ಹೊಂದಿದ್ವಿ ಇಲ್ಲಿ ಪ್ರೊಡ್ಯೂಸ್ ಆಗೋದು ಅಲ್ಲಿಂದನೇ ಬರುತ್ತೆ, ಅಲ್ಲಿಂದನೇ ರಫ್ತಾಗುವಂತದ್ದು. ಇರಾಕ್ ಇಂದ ಇರ್ಬೋದು, ಕುವೈತ್ ಇರ್ಬೋದು, ಬಹರೇನ್ ಇರ್ಬೋದು, ಕತಾರ್ ಇರ್ಬೋದು, UAE ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಈ ಎಲ್ಲಾ ದೇಶಗಳು ರಫ್ತಾಗೋ ಒಂದೇ ಏಕೈಕ ಜಲಮಾರ್ಗ ಇರಾನು ಕೂಡ ಜಲಮಾರ್ಗ ಈ ಹಾರ್ಮುಜ್ ಜಲಸಂಧಿ ಮೂಲಕನೇ ಹೋಗ್ಬೇಕು. ಇದು ಒಮಾನ್ ಮತ್ತೆ ಪರ್ಷಿಯಾ ಅಥವಾ ಇರಾನ್ ಮಧ್ಯೆ ಒಂದು ಸಣ್ಣ ಜಾಗ ಮಾತ್ರ, ಒಂದು ಸಣ್ಣ ವಿಸ್ತೀರ್ಣದಲ್ಲಿ ಮಾತ್ರ ಹಡಗುಗಳು ಈ ಸಣ್ಣ ವಿಸ್ತೀರ್ಣದಲ್ಲಿ ಮಾತ್ರ ಹಾದು ಹೋಗ್ಬೇಕಾಗತ್ತೆ. ಅದನ್ನ ಹಾರ್ಮುಜ್ ಜಲಸಂಧಿ ಅಂತ ಕರೀತಾರೆ. ಇದು 33 ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ. ಇದು ಒಂದು ಸ್ಟ್ರಾಟಜಿಕ್ ಆದಂತ ಒಂದು ಚೋಕ್ ಪಾಯಿಂಟ್ ಅಂತ ಕರೀತಾರೆ. ನಾವು ಚೋಕ್ ಪಾಯಿಂಟ್ ಅಂತ ಹೇಳಿದ್ರೆ ಅದನ್ನ ಅಸ್ತವ್ಯಸ್ತಗೊಳಿಸಿದ್ರೆ ನಾವು ನಮ್ಮ ಆಯಿಲ್ ಸರಬರಾಜನ್ನ ಅಸ್ತವ್ಯಸ್ತಗೊಳಿಸ್ತಾರೆ. ಇದೊಂದಿದೆ. ಪನಾಮಾ ಕೆನಾಲ್ ಇದೆ, ಅದೇ ರೀತಿ ಮಲಾಕಾ ಸ್ಟ್ರೈಟ್ ಅಂದ್ರೆ ಭಾರತ
ಭಾರತ ಮಹಾಸಾಗರದಲ್ಲಿ ಹಿಂದೂ ಮಹಾಸಾಗರ ಅಂತ ಏನ್ ಕರಿತೀವಿ, ಅಲ್ಲಿ ಮಲಾಕಾ ಸ್ಟ್ರೈಟ್ ಅಂತಿದೆ. ಅಂದ್ರೆ ಈ ನಾವೇನಂತೀವಿ, ಈ ಮಲೇಷ್ಯಾ ಸಿಂಗಾಪುರ್ ಮಧ್ಯೆ ಹಾದು ಹೋಗುವಂತ ಒಂದು ಮಲಾಕಾ ಸ್ಟ್ರೈಟ್ ಅಂತಿದೆ, ಅದು ಇರ್ಬೋದು. ಅಥವಾ ಬಾಬಲ್ ಮಾಂಡೇಬ್, ಹಾರ್ನ್ ಆಫ್ ಆಫ್ರಿಕಾ ನಾವೇನ್ ಕರಿತೀವಿ, ಯಮನ್ ಮತ್ತೆ ಸೊಮಾಲಿಯಾ ಮಧ್ಯೆ ಇರುವಂತ ಬಾಬಲ್ ಮಾಂಡೇಬ್ ಅಂತ ಒಂದು ಸಣ್ಣ ಪುಟ್ಟ ಒಂದು ಸಂಧಿ ಇದೆ, ಅಲ್ಲೂ ಅಷ್ಟೇ. ಈ ಈ ಜಗತ್ತಿನ ಏನೋ ವ್ಯಾಪಾರ ವಹಿವಾಟು ವಾಣಿಜ್ಯ ಸಂಬಂಧ ಅಂತ ಏನೇ ಮಾಡಿದ್ರು ಇಡೀ ಜಾಗಗಳಲ್ಲಿ ನೀವು ಒಂದು ತಡೆ ಮಾಡಿದ್ರೆ ಅಥವಾ ನಾಕ ಹಾಕಿದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಇಡೀ ಪ್ರಪಂಚಕ್ಕೆ ಈಗಾಗಲೇ ಏನೋ ಇಡೀ ಪ್ರಪಂಚ ಜಾಗತಿಕವಾಗಿದೆ. ಒಂದು ದೇಶದಿಂದ ಇನ್ನೊಂದು ದೇಶದಿಂದ ರಫ್ತಾಗುವಂತ ಏನಾದ್ರು ಒಂದು ಸಾಮಾನು ಅಡಚಣೆ ಆಯ್ತು ಅಂತ ಹೇಳಿದ್ರೆ ಇಡೀ ಸಪ್ಲೈ ಚೈನ್ ಏನೋ ಬದಲಾಗೋಗುತ್ತೆ, ಸೊ ನಿಂತೋಗುತ್ತೆ. ಸರ್, ಈಗ ಕತಾರ್ನ LNG ಉತ್ಪಾದನೆ ಏನಾದ್ರೂ ಸ್ಟಾಪ್ ಆಯ್ತು ಅಂತಂದ್ರೆ ಜಾಗತಿಕ ಅನಿಲ ಮಾರುಕಟ್ಟೆಗೆ ಅದು ಯಾವ ರೀತಿ ದೊಡ್ಡ ಮಟ್ಟದ ಪರಿಣಾಮ ಬೀರತ್ತೆ ಅಥವಾ ಯಾವ ರೀತಿ ಸಮಸ್ಯೆಗಳಾಗಬಹುದು? LNG ಕತಾರ್ ಏನಕ್ಕೆ ಸ್ಪೆಸಿಫಿಕ್ ಆಗಿ ಕತಾರ್ನ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ, ಇಡೀ ಏನೋ ಪರ್ಷಿಯನ್ ಕೊಲ್ಲಿಯಲ್ಲಿ ಕತಾರ್ ದೊಡ್ಡ ಪ್ರಮಾಣದಲ್ಲಿ LNG ಪ್ರೊಡ್ಯೂಸ್ ಮಾಡುತ್ತೆ. ಅದು ಒಂದು ಯುನೀಕ್ ಆದ ಒಂದು ಪ್ರೋಸೆಸ್ ನ ಅಳವಡಿಸ್ಕೊಂಡಿದೆ ಅದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಇಡೀ ಆ ವ್ಯವಸ್ಥೆಯಲ್ಲಿ, ಆ ಯಂತ್ರಾಂಗದಲ್ಲಿ ಅದು ನ್ಯಾಚುರಲ್ ಆಗಿ ಬರುವಂತ ಒಂದು ಏನೋ ಕಚ್ಚಾ ತೈಲ ಅಥವಾ ಗ್ಯಾಸ್ ಏನೋ ಅನಿಲ ಇರ್ಬೋದು, ಅದು ಮೇಲೆ ಬಂದ ತಕ್ಷಣ ಎರಡು ರೀತಿಯಾದಂತ ಸಂಸ್ಕರಣೆ ಮಾಡುತ್ತೆ. ಒಂದು ಕಚ್ಚಾ ತೈಲದ ರೂಪದಲ್ಲಿ ಅದೇನ್ ಮಾರ್ಬೇಕು ಅದನ್ನ ಮಾರುತ್ತೆ, ಆದ್ರೆ ಈ ಗ್ಯಾಸ್ ನ ಅವರು ಲಿಕ್ವಿಫೈ ಮಾಡೋದಕ್ಕೆ ಅವರು ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ನ ಅಳವಡಿಸ್ಕೊಂಡಿದ್ದಾರೆ. ಅಂದ್ರೆ ಇಡೀ ಒಂದು ಯಂತ್ರಾಂಗ ಇದೆ, ಅದು ಒಂದು ಟ್ರೈನ್ ಸಿಸ್ಟಮ್ ಅಂತ ಕರೀತಾರೆ. ಆ ಎಲ್ಲಾ ಏನೋ ಒಂದೊಂದು ಯಂತ್ರಾಂಗನು ಒಂದು ರೀತಿಯಾದಂತ ಕ್ರಯೋಜೆನಿಕ್ ಪ್ರೋಸೆಸ್ ಇಂದ ಅದನ್ನ -162 ಡಿಗ್ರಿಗೆ ಕೋಲ್ಡ್ ಮಾಡ್ಬೇಕಾಗುತ್ತೆ. ಆ ಕೋಲ್ಡ್ ಮಾಡಿದಾಗ ಮಾತ್ರ ಅದನ್ನ ಸ್ಟೋರೇಜ್, ಅಂದ್ರೆ ಈ ಗ್ಯಾಸ್ ನ ಸ್ಟೋರೇಜ್ ಮಾಡುವಂತ ಕೆಪಾಸಿಟಿ ನಮಗೆ ಸಿಗುತ್ತೆ. ಅದನ್ನ ಅಲ್ಲಿಂದ ಬೇರೆ ಕಡೆ ರಫ್ತು ಮಾಡುವಂತ ಒಂದು ಪರಿಸ್ಥಿತಿಗೆ ಹೋಗುತ್ತೆ. ಇಂಡಿಯಾಗೆ 40%, 45% ಕತಾರಿಂದ ಬರುತ್ತೆ ಈ ಲಿಕ್ವಿಫೈಡ್ ಗ್ಯಾಸ್. ಇದು ಇಡೀ ಇಂಡಸ್ಟ್ರೀಸ್ ಭಾರತದಲ್ಲಿ ನಡೆಯುವಂತ, ಅಂದ್ರೆ ನೀವು ಗುಜರಾತ್ ಅಲ್ಲಿ ಇರುವಂತಹ ಇಂಡಸ್ಟ್ರೀಸ್ ಇರ್ಬೋದು, ತಮಿಳುನಾಡು ಇಂಡಸ್ಟ್ರೀಸ್ ಇರ್ಬೋದು, ಮಹಾರಾಷ್ಟ್ರದಲ್ಲಿ ಇರುವಂತಹ ಇಂಡಸ್ಟ್ರೀಸ್ ಇರ್ಬೋದು, ಈ ಇಂಡಸ್ಟ್ರೀಸ್ ನಡೀತಾ ಇರೋದೇ ಈ ಲಿಕ್ವಿಫೈಡ್ ಗ್ಯಾಸ್ ಇಂದ. ಸೊ ಇದು ಏನಾದ್ರೂ ಒಂದು, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾಳೆನೆ ಯುದ್ಧ ನಿಂತೋಯ್ತು, ಈಗ ಕತಾರ್ನಲ್ಲಿ ಆಫ್ ಮಾಡಿದ್ದಾರೆ ಇದು ಎಲ್ಲ, ಅಂದ್ರೆ ಸಂಸ್ಕರಣೆ ಮಾಡಿಸೋದನ್ನ ಮತ್ತೆ ಪ್ರೋಸೆಸ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸ್ಟಾಪ್ ಮಾಡಿದ್ರು ಅಂತ ಹೇಳಿದ್ರೆ ಮತ್ತೆ ಇಡೀ ಇಂಚಿನ ಏನೋ ಇಡೀ ಯಂತ್ರಾಂಗನ ನೀವು ಮತ್ತೆ ಶುರು ಮಾಡ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ 2 ತಿಂಗಳಾಗುತ್ತೆ. ಸೊ ಈಗ ಅವ್ರು ಶುರು ಮಾಡಿ ನಾಳೆ ಯುದ್ಧ ನಿಂತೋಯ್ತು, ನಾಳದಿಂದ ಮತ್ತೆ ಶುರು ಮಾಡಿದ್ರು ಅಂದ್ರೂ ಕೂಡ 2 ಅಥವಾ 3 ತಿಂಗಳ ಕಾಲಘಟ್ಟದಲ್ಲಿ ತುಂಬಾ ಒಂದು ಏರುಪೇರು ಆಗುತ್ತೆ, ಎಸ್ಪೆಷಲಿ ಇಂಡಿಯಾಗಂತೂ ಹಾಗೆ ಆಗುತ್ತೆ. ಸರ್, ಅದನ್ನ ಮತ್ತೆ ಈಗ ಆಗ್ಲೇ ಯಾವುದು ಜಾಗತಿಕ ಅನಿಲವನ್ನ -162 ಡಿಗ್ರಿಗೆ ತಂಪ್ ಮಾಡಿ ನಂತರ ಅದನ್ನ ಶೇಖರಿಸೋ ಬಗ್ಗೆ ಹೇಳಿದ್ರಲ್ವಾ, ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ಲಿಕ್ಕೆ 2-3 ತಿಂಗಳ ಗಟ್ಲೆ ಎಲ್ಲ ಟೈಮ್ ಯಾಕೆ ಆಗತ್ತೆ? ಅದ್ ಯಾಕೆ ಅಷ್ಟು ಕಷ್ಟ ಅಂತ? ಯಾಕೆ ಅಂತ ಹೇಳಿದ್ರೆ ಅಂದ್ರೆ ಈ ಪ್ರೋಸೆಸ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ಮೇಲೆ ಬಂದ ತಕ್ಷಣ ನೀವು ಗ್ಯಾಸ್ ನ ಸಂಸ್ಕರಣೆ ಅಂದ್ರೆ ಸ್ಟೋರ್ ಮಾಡಕ್ ಆಗೋದಿಲ್ಲ, ಅದನ್ನ ಲಿಕ್ವಿಫೈ ಮಾಡ್ಬೇಕಾಗುತ್ತೆ. ನೀರನ್ನ ಅಂದ್ರೆ ಲಿಕ್ವಿಡ್ ರೂಪದಲ್ಲಿ ಅದನ್ನ ಮಾಡ್ಬೇಕು ಅಂದಾಗ ನಾವು ಅದನ್ನ ಈ ಸಂಸ್ಕರಣೆ ಮಾಡ್ಲೇಬೇಕಾಗುತ್ತೆ. ಆ ಮಾಡ್ಬೇಕು ಅನ್ನೋ ಪ್ರೋಸೆಸ್ ಅಲ್ಲಿ ಇವರು ಈ ಇಡೀ ಯಂತ್ರಾಂಗ, ನಾನು ಹೇಳಿದ್ನಲ್ಲ, ಟ್ರೈನ್ 1, ಟ್ರೈನ್ 2, ಟ್ರೈನ್ 3 ಅಂತ ಏನ್ ಮಾಡ್ಕೊಂಡಿದ್ದಾರೆ ಅವ್ರ ಕಂಪ್ಲೀಟ್ ಔಟ್ಪುಟ್ಗೆ, ಆ ಕಂಪ್ಲೀಟ್ ಔಟ್ಪುಟ್ ಯಂತ್ರಾಂಗನೇ ಅವರು -162 ಡಿಗ್ರೀಸ್ ನ ಮಾಡ್ಬೇಕಾಗುತ್ತೆ. -162 ಡಿಗ್ರೀಸ್ ಮಾಡೋದು ಸುಲಭ ಅಲ್ಲ. ಇದು ಯಾರೇ ತನ್ನ ಮಾತಾಡ್ಬೇಕು ಅಂದಾಗ ನಾವು -1 ಡಿಗ್ರಿ, -2 ಡಿಗ್ರಿ, -3 ಡಿಗ್ರಿ, 4 ಡಿಗ್ರಿ ವರೆಗೂ ನೋಡಿರ್ತೀವಿ ಅಷ್ಟೇ. -162 ಡಿಗ್ರಿ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಭಾರಿ ಒಂದು ದೊಡ್ಡ ಪ್ರೋಸೆಸ್. ಸೊ ಅದಕ್ಕೆ ಇಷ್ಟು ದೊಡ್ಡ ಡಿಗ್ರಿ ಇದೆ. ಸರ್, ಈಗ ಜಾಗತಿಕ LPG ಪೂರೈಕೆಯಲ್ಲಿ 20% ಏನಾದ್ರೂ ಕಡಿಮೆ ಆಯ್ತು ಅಂತಂದ್ರೆ ಅದರ ಜಾಸ್ತಿ ಪರಿಣಾಮ ಯಾವ್ಯಾವ ದೇಶಗಳ ಮೇಲೆ ಆಗತ್ತೆ? ನಾನು ಆಗ್ಲೇ ಹೇಳ್ದಂಗೆ ಇಡೀ ಏಷ್ಯಾಗೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀಳುತ್ತೆ. ಅಂದ್ರೆ ಚೈನಾ, ಜಪಾನ್, ಕೊರಿಯಾ, ಭಾರತ, ಈ ದೇಶಗಳಿಗೆ ಪ್ರಮುಖವಾಗಿ ಸಮಸ್ಯೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರು 60ರಿಂದ 90% ವರೆಗೂ ಇಂಪೋರ್ಟ್ ಮಾಡ್ಕೊಳ್ತಾರೆ.
ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಚೈನಾ 40% ಬೇರೆ ಬೇರೆ ಕಡೆಯಿಂದ ಅದನ್ನ ಮಾಡ್ಕೊಳ್ಳುತ್ತೆ. ತನ್ನದೇ ಆದಂತ ಒಂದು ಇದರಿಂದ ಒಂದು 20% ತಂದ್ಕೊಳ್ಳುತ್ತೆ. ಒಂದು 10 ರಿಂದ 15% ರಷ್ಯಾದಿಂದ ಪವರ್ ಆಫ್ ಸೈಬೀರಿಯಾ ಅಂತ ಏನ್ ಪೈಪ್ಲೈನ್ಸ್ ಇದೆ ಅದರಿಂದ ಪಡ್ಕೊಳ್ಳುತ್ತೆ. ಪವರ್ ಆಫ್ ಸೈಬೀರಿಯಾ 2 ಅಂತ ಬೇರೆ ಬರ್ತಾ ಇದೆ, ಅದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ. ಅಲ್ಲಿವರೆಗೂ ಅವರು ಈ ಸಮಸ್ಯೆನ ಎದುರಿಸ್ತಾರೆ. ಬಟ್ ಈ ಜಪಾನ್ ಇರ್ಬೋದು ಅಥವಾ ಬೇರೆ ರಾಷ್ಟ್ರಗಳಿರ್ಬೋದು, ಅವ್ರಿಗೆ ಅಮೆರಿಕ ಇಂದ ಒಂದ್ ಸ್ವಲ್ಪ ಏನೋ ಸಿಗ್ಬೋದು, ವಿನಾಯಿತಿ ಸಿಗ್ಬೋದು, ಅವ್ರು ತಗೋಬಹುದು ಆ ರೀತಿಯಾದಂತೆ. ಇಲ್ಲ ಡೆವಲಪ್ ನೇಷನ್ಸ್ ಅಂತ ಏನ್ ಕರಿತೀವಿ, ಇವ್ರ ಹತ್ರ ಸಾಕಷ್ಟು ದುಡ್ಡು ಇರುವಂತ ದೇಶಗಳು, ಈಗಾಗಲೇ ಡೆವಲಪ್ ಆಗಿ ಅವರು ತಮ್ಮ ಕೈಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ನಡೆಸ್ತಾರೆ. ಸೌತ್ ಕೊರಿಯಾ ಅಥವಾ ಜಪಾನ್ ಅವ್ರಿಗೆ ಇದನ್ನ ಅಡಚಣೆ ಆಗೋದಕ್ಕೆ ಎಷ್ಟು ಬೇಕಾದ್ರೂ ಖರ್ಚು ಮಾಡುವಷ್ಟು ಶಕ್ತಿ ಇದೆ. ಅವ್ರು ರಷ್ಯಾದಿಂದನೂ ಕೊಂಡ್ಕೋಬಹುದು ಅಥವಾ ಬೇರೆ ಬೇರೆ ರೀತಿಯಿಂದ ಕೊಂಡ್ಕೊಂಡು ಅದನ್ನ ಮಾಡ್ಕೊಳ್ತಾರೆ. ಬಟ್ ಇದರಲ್ಲಿ ಜಾಸ್ತಿ ಹೊಡೆದ ತಿನ್ನೋದು ನನ್ನ ಪ್ರಕಾರ ಇಂಡಿಯಾ ಅನ್ಸುತ್ತೆ. ಇಂಡಿಯಾದ 90% ಅನಿಲ, 90% ಕಚ್ಚಾ ತೈಲನೂ ಇರ್ಬೋದು ಅಥವಾ ಅನಿಲನೂ ಇರ್ಬೋದು, LPG LNG ಇರ್ಬೋದು, ಇದು ಇಂಪೋರ್ಟ್ ಮಾಡ್ಕೊಳ್ತೀವಿ. ಅದು 90% ಕೂಡ ಈ ನಾವೇನು ಮಧ್ಯಪ್ರಾಚ್ಯ ಅಂತ ಏನ್ ಕರಿತಿದೀವಿ, ಪರ್ಷಿಯನ್ ಕೊಲ್ಲಿ ಅಂತ ಹೇಳ್ತಿದೀವಿ, ಅಲ್ಲಿಂದಾನೇ ಬರುತ್ತೆ. ಸೊ ಭಾರತ ಒಂದು ದೊಡ್ಡ ಪ್ರಮಾಣದಲ್ಲಿ ಬಿಕ್ಕಟ್ಟನ್ನ ಎದುರಿಸುತ್ತೆ. ಓಕೆ ಸರ್, ನೀವು ಆಗ್ಲೇ ಹೇಳಿದ್ರೆ LPG ಯನ್ನ ಭಾರತ ಸುಮಾರು 90% ಅಷ್ಟು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅಂತ. ಇದು ನಿಜವಾಗ್ಲೂ ಒಂದು ಇಂಧನ ಅಭದ್ರತೆ ಅಂತ ಅನ್ಸೋದಿಲ್ವಾ? ಅದು ಅಪಾಯ ಅಲ್ವಾ ಅಂತ, ಅಷ್ಟೊಂದು ಪರ್ಸೆಂಟ್ ಗಟ್ಲೆ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ? ಅಂದ್ರೆ ಭಾರತದಲ್ಲಿ ಇಲ್ಲ ಅಂತ ಹೇಳಿದಾಗ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ಅದನ್ನ ಆಲ್ಟರ್ನೇಟಿವ್ ಇಲ್ಲ. ಈಗ ಯುರೋಪ್ಗೆ ಇಂಧನ ಎಲ್ಲಿಂದ ಬರ್ತಿತ್ತು ಅಂದ್ರೆ ರಷ್ಯಾ ಚೀಪ್ ಆಗಿ ಕೊಡ್ತಿತ್ತು. ನಾರ್ಡ್ ಸ್ಟ್ರೀಮ್ 1 ನಾರ್ಡ್ ಸ್ಟ್ರೀಮ್ 2 ಅನ್ನೋ ರೀತಿಯಲ್ಲಿ ಪೈಪ್ ಲೈನ್ ಮಾಡ್ಕೊಂಡು ಕೊಡ್ತಿದ್ರು. ಆದ್ರೆ ಯುದ್ಧ ಆದ್ಮೇಲೆ, ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಆದ್ಮೇಲೆ ಈಗ ಇಡೀ ಯುರೋಪ್ ಏನೋ ಡಿ ಇಂಡಸ್ಟ್ರಿಯಲೈಸೇಷನ್ ಆಗ್ತದೆ. ಅಂದ್ರೆ 4,000 ಜರ್ಮನಿಲಿ 4,000ದಿಂದ 5,000 ಕಂಪನಿಗಳು ಮುಚ್ಚೋಗಿವೆ. ಈ ಚೀಪ್ ಗ್ಯಾಸ್, ರಷ್ಯನ್ ಗ್ಯಾಸ್ ಬರ್ತಾ ಇಲ್ಲ ಅಂತ ಮುಚ್ಚೋಗಿದೆ. ಆ ಇಂಡಸ್ಟ್ರೀಸ್ ನಡೀತಿದ್ದೆ ಈ ರಷ್ಯನ್ ಗ್ಯಾಸ್ ಇಂದ, ಚೀಪ್ ರಷ್ಯನ್ ಗ್ಯಾಸ್ ಇಂದ. ಸೊ ಭಾರತ ಕೂಡ ಏನು ಒಂದು ಮಾಡ್ಕೋಬೇಕಿತ್ತು ಅಥವಾ ಒಂದು ರಾಜಕೀಯ ಮಾಡ್ಕೋಬೇಕಿತ್ತು, ಜಾಗತಿಕ ರಾಜಕೀಯದಲ್ಲಿ ಭಾರತ ಯಾವ ರೀತಿ ಒಂದು ರೋಲ್ ನ ಪ್ಲೇ ಮಾಡ್ಬೇಕಿತ್ತು, ಅದನ್ನ ಮಾಡ್ಲಿಲ್ಲ. ಮಾಡ್ತಾ ಬಂದಿತ್ತು. ಆದ್ರೆ 2014ರಿಂದ ನಮ್ಮ ಏನೋ ವಿದೇಶಾಂಗ ನೀತಿ ಇರ್ಬೋದು ಅಥವಾ ನಮ್ಮ ಭಾರತೀಯ ನೀತಿಗಳಿರ್ಬೋದು ಭಾರಿ ವ್ಯತ್ಯಾಸ ಕಂಡಿದೆ. ಈಗ ಇಡೀ ಪ್ರಪಂಚದಲ್ಲಿ ಮುಸ್ಲಿಂ ರಾಷ್ಟ್ರಗಳಿಂದ ಕಚ್ಚಾ ತೈಲ ಮತ್ತೆ ಗ್ಯಾಸ್ ತಗೊಳ್ತಾ ಇರ್ಬೇಕು ಅಂದಾಗ ನಮ್ಮ ಸಾಮಾನ್ಯ ಜ್ಞಾನ ಏನಾಗಿರ್ಬೇಕು ಅಂತಂದ್ರೆ, ನಮ್ಮ ಮುಸ್ಲಿಂ ರಾಜ್ಯಗಳ ಜೊತೆ, ಮುಸ್ಲಿಂ ಬಾಂಧವರ ಜೊತೆ ನಾವು ಒಂದು ಒಳ್ಳೆ ಸಂಬಂಧ ಇಟ್ಕೋಬೇಕಿತ್ತು. ಇದು ಕ್ರಮೇಣವಾಗಿ ಇದು ಹಿಂದೆ ಅಂದ್ರೆ ಒಂದು ಡೈವರ್ಜೆನ್ಸ್ ತರ ಆಗಿ ಈಗ ಈ ಸ್ಥಿತಿಗೆ ಬಂದು ನಾವು ಇದನ್ನ ವಿ ಆರ್ ಓನ್ಲಿ, ಅಂದ್ರೆ ನಾವು ನಮ್ಮನ್ನ ದೋಷಿಸ್ಕೊಳ್ಬೇಕೇ ಹೊರತು ಬೇರೆಯವ್ರನ್ನ ದೋಷಿಸ್ಕೊಳ್ಳಕ್ ಇದಲ್ಲ. ಸರ್, ಈ ಹಿಂದೆ ಅಂದ್ರೆ ಈಗ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಯುದ್ಧವನ್ನ ಶುರು ಮಾಡೋದಕ್ಕಿಂತ ಮೊದಲು, ಅಂದ್ರೆ ಒಂದ್ 48 ಗಂಟೆಗಳ ಹಿಂದೆ ಭಾರತದ ಪ್ರಧಾನಿಯವರು ಇಸ್ರೇಲ್ಗೆ ಹೋಗಿ ಅಲ್ಲಿನ ಪ್ರಧಾನಿಯನ್ನ ಹಗ್ ಮಾಡ್ಕೊಂಡು ನಿಮ್ ಜೊತೆಗೆ ನಾವ್ ಯಾವಾಗ್ಲೂ ಇದ್ದೇವೆ ಅನ್ನೋ ಅರ್ಥದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅದೆಲ್ಲ ಯಾವ ರೀತಿ ಪರಿಣಾಮಗಳು ಬೀರಬಹುದು ಅಂತ? ಅಂದ್ರೆ ಇರಾನು ನಮ್ ಜೊತೆ ಸಂಬಂಧವನ್ನ ಕಡಿದುಕೊಳ್ಳೋದಕ್ಕೆ ಒಂದು ರೀಸನ್ ಕೂಡ ಇರಬಹುದಾ? ಹೌದು, ಡೆಫಿನೆಟ್ಲಿ. ಇದು ಈಗಿಂದ ಅಂತಲ್ಲ, ಏನೋ ಬಲಪಂಥೀಯ ಹ್ಯಾಂಡಲ್ಗಳೆಲ್ಲ ಏನದು ಅಂತ ಹೇಳಿದ್ರೆ ಅಕ್ಕಿ ಕೊಡ್ತಿದ್ರು, ಇದು ಮಾಡ್ತಿದ್ರು, ಪೆಟ್ರೋಲ್ ಕೊಡ್ತಿದ್ರು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಶುರುವಾಗಿದ್ದು ಮನಮೋಹನ್ ಸಿಂಗ್ ಕಾಲಘಟ್ಟದಲ್ಲಿ. ಏನೋ ನಮ್ಗೆ ಇದೇ ರೀತಿ ಒಂದು ಯುದ್ಧ ನಡೆದಿತ್ತು. ನೀವು ನಾವೆಲ್ಲ ಆಗ ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಸದ್ದಾಂ ಹುಸೇನ್ ಇರಾಕ್ ಮೇಲೆ ಯುದ್ಧ ನಡೆದಿತ್ತು 2003ರಲ್ಲಿ ಕೂಡ. ನಾವು ತುಂಬಾ ಶಾಲೆಯಲ್ಲಿ ಇದ್ದಾಗ ಗಲ್ಫ್ ವಾರ್ ಅಂತ ನಡೆದಿತ್ತು. ಆ ಎರಡೂ ಟೈಮಲ್ಲೂ ಕೂಡ ಭಾರತ ಈ ರೀತಿಯಾದಂತ ಒಂದು ಅಭದ್ರತೆಯನ್ನ ಎದುರಿಸಿರ್ಲಿಲ್ಲ. ಆಗ ಪ್ರಮಾಣ ಕಡಿಮೆ ಇರ್ಬೋದು, LPG ಸಿಲಿಂಡರ್ಗಳೆಲ್ಲ ಕಡಿಮೆ ಇರ್ಬೋದು, ಆದ್ರೆ ಆಯಿಲ್ ಇರ್ಬೋದು ಅಥವಾ ಬೇರೆ ಇರ್ಬೋದು, ಈ ರೀತಿಯಾದಂತ ಅಡಚಣೆಗಳು ಆಗಿರ್ಲಿಲ್ಲ. ಆದ್ರೆ ಭಾರತ ತಗೊಳ್ತಾ ಇರುವಂತ ಒಂದು ನಿಲುವುಗಳೇನಿದೆ, ಒಂದು ನಿರ್ದಿಷ್ಟ ನಿಲುವುಗಳು, ಅಂದ್ರೆ ಮುಸ್ಲಿಂ ದ್ವೇಷೀಯ ನಿಲುವುಗಳಿರ್ಬೋದು ಅಥವಾ ಒಂದು ಮಧ್ಯಪ್ರಾಚ್ಯದಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರನ್ನ ಎತ್ಕಟ್ಟುವಂತ ಅಮೆರಿಕಾದ ಒಂದು ರಾಜಕೀಯ ಇರ್ಬೋದು, ಅದನ್ನೇ ತನ್ನದಾಗಿಸ್ಕೊಳ್ಳೋಕೆ ಹೊರಟಿರುವಂತ ಭಾರತ ಇದನ್ನೆಲ್ಲ ಈ ಒಂದು ಎಫೆಕ್ಟ್ಸ್ ನ ನೋಡ್ತಾ ಇದೆ, ತನ್ನ ಮೇಲೆ ನೋಡ್ತಾ ಇದೆ. ಸೊ ಇದಕ್ಕೆ ಹಾರ್ಮುಜ್ ಜಲಸಂಧಿ ಮೂಲಕ ಚೀನಾ ಈಗ ತೈಲ ಸಾಗಾಣಿಕೆಯನ್ನ ಮುಂದುವರಿಸಿದ್ಯಾ ಅಥವಾ ಏನಾಗ್ತಾ ಇದೆ?
ಹೌದು, ಚೈನಾ ಸಾಗಣೆಗೆ ಚೈನಾಗಂತೂ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಚೈನಾ ಇರಾನ್ ಜೊತೆ ಒಂದು ಒಳ್ಳೆ ಒಪ್ಪಂದ ಮಾಡ್ಕೊಂಡಿದೆ ಈಗಲ್ಲ. ಆ ಹ್ಮ್. ಆಗ್ಲೇ ನಾನು ಹೇಳ್ದಂಗೆ ನಿಮ್ಗೆ ಏನೋ ಚೈನಾನು ಕೂಡ ಆಲ್ಮೋಸ್ಟ್ 60% ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ತಿದೆ. ಅದು ಇರಾನ್ ಜೊತೆ ಒಂದು ದೊಡ್ಡ ಒಪ್ಪಂದ ಮಾಡ್ಕೊಂಡಿದೆ 2020-21 ಟೈಮಲ್ಲಿ. $400 ಬಿಲಿಯನ್ ನಷ್ಟು ಏನೋ ಒಂದು ಒಪ್ಪಂದ ಮಾಡ್ಕೊಂಡಿತ್ತು. ನೀವು ನಮ್ಗೆ ಆಯಿಲ್ ಕೊಡಿ, ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಿಮ್ಗೆ ಬಿಲ್ಡಿಂಗ್ಸ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಏನೇನ್ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇರಾನ್ ಅಲ್ಲಿ ಬೇಕೋ, ಮತ್ತೆ ಟೆಲಿಕಾಂ ಇಂಡಸ್ಟ್ರೀಸ್ ಇರ್ಬೋದು, ಇದೆಲ್ಲಾನು ನಾವು ಮಾಡ್ಕೊಡ್ತೀವಿ, ನೀವು ನಮ್ಗೆ ಆಯಿಲ್ ಕೊಡಿ ಅಂತ ಒಂದು ಒಪ್ಪಂದ ಮಾಡ್ಕೊಂಡಿತ್ತು. 400 ಬಿಲಿಯನ್ ಅನ್ನೋದು ದೊಡ್ಡ ಒಂದು ಮೊತ್ತ. ಅದೇ ರೀತಿ ಏನು ಭಾರತ ಕೂಡ ಮಾಡಕ್ ಹೊರಟಿದೆ. ಈಗ ನಿನ್ನೆ ಮೊನ್ನೆ ನ್ಯೂಸ್ ಅಲ್ಲಿ ಬಂದಿರೋದೇನು ಅಂತ ಹೇಳಿದ್ರೆ, ರಿಲಯನ್ಸ್ ಇಂಡಸ್ಟ್ರಿ ಅಂದ್ರೆ ಮುಖೇಶ್ ಅಂಬಾನಿಯ ರಿಲಯನ್ಸ್ ಇಂಡಸ್ಟ್ರಿ ಟೆಕ್ಸಾಸ್ ಅಂದ್ರೆ ಟ್ರಂಪ್ ನ ಏನೋ ಟೆಕ್ಸಾಸ್ ಅಂತ ನಾವೇ ಹೇಳ್ತೀವಿ, ಒಂದು ದಕ್ಷಿಣ ಅಮೆರಿಕಾದ ರಾಜ್ಯದಲ್ಲಿ ಆಯಿಲ್ ಎಕ್ಸ್ಪ್ಲೋರ್ ಮಾಡಿ ಅದನ್ನ ಏನೋ ಸಂಸ್ಕರಣೆ ಮಾಡಿ ಅದನ್ನ ಮಾರುವಂತ ಒಂದು ಒಪ್ಪಂದಕ್ಕೆ ಭಾರತ ಮತ್ತೆ ಅಮೆರಿಕ ಸೈನ್ ಮಾಡಿದೆ. ಅದಕ್ಕೆ $300 ಬಿಲಿಯನ್ ಒಪ್ಪಂದ ಮಾಡ್ಕೊಂಡಿದೆ. ಬಟ್ ಇದಾಗೋದು ಒಂದು ಮಿನಿಮಮ್ ಒಂದು 4-5 ವರ್ಷ ಆಗುತ್ತೆ. ಇದು ಈಗಲೇ ಮಾಡಕ್ಕಾಗುತ್ತೆ. ಚೀನಾ ತರದಲ್ಲೇ ಭಾರತ ಸಹ ಇರಾನ್ ಜೊತೆಗೆ ಒಂದು ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ರೆ ಬಹುಶಃ ಇಷ್ಟೊಂದು ಕಷ್ಟ ಎದುರಿಸಬೇಕಾಗಿ ಬರ್ತಿರ್ಲಿಲ್ವಾ ಅಂತ. ಅಲ್ಲ, ನೀವು ಜಾಗತಿಕ ರಾಜಕೀಯದಲ್ಲಿ ಅಮೆರಿಕದ ಬಾಲಂಗೋಚಿ ಆಗೋ ಹೊರಟಾಗ ಈ ಪರಿಣಾಮಗಳು ಎದುರಿಸಲೇಬೇಕಾಗುತ್ತೆ. ನಾನು ಏನಕ್ಕೆ ಬಾಲಂಗೋಚಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೆಲ್ಲ ಅಮೆರಿಕದ ಸೃಷ್ಟಿ ಮಾಡುವಂತ ಯುದ್ಧಗಳು. ಅಮೆರಿಕ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಯುದ್ಧಗಳು ಮಾಡಿದೆ ಅಂತ ನಾನು ಚಿಕ್ಕವನಿಂದ ನೋಡಿದ್ರೆ, ನಾನು ಎಣಿಸಿದ್ರೆ ಆಲ್ಮೋಸ್ಟ್ 8 ದೇಶಗಳ ಮೇಲೆ ದಾಳಿ ಮಾಡಿದೆ. ಈ ಎಲ್ಲ ದಾಳಿ ನಡೆದಿರೋದು ಆಯಿಲ್ ಮೇಲೆ. ಸೊ ಅಲ್ಲಿ ಆಯಿಲ್ ಕಂಟ್ರೋಲ್ ಮೇಲೆ. ಈಗ ಇರಾನ್ ಮೇಲೆ ನಡೀತಾ ಇರುವಂತ ಒಂದು ದಾಳಿನೂ ಕೂಡ ಅದಕ್ಕೆ ಇತಿಹಾಸ ಭಾರಿ ದೊಡ್ಡ 100 ವರ್ಷಗಳ ಇತಿಹಾಸ ಇದೆ. ಬ್ರಿಟಿಷ್ ಪೆಟ್ರೋಲಿಯಂ ಇಂದ ಹಿಡಿದು ಏನೋ ನಮ್ಮ ಈಗ ನಡೀತಾ ಇರುವಂತ ಒಂದು ಯುದ್ಧದವರೆಗೂ ಈ ಆಯಿಲ್ ನ ಯಾರು ಕಂಟ್ರೋಲ್ ಮಾಡಕ್ಕೆ ಅಮೆರಿಕ ಪಣ ತೊಟ್ಟಿದೆ, ಅದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರೋದು. ಸೊ ಈ ಅಮೆರಿಕದ ಒಂದು ಏನೋ ಸಾಮ್ರಾಜ್ಯಶಾಹಿ ವ್ಯವಸ್ಥೆಗೆ ನಾವು ಹೋಗಿ ಏನೋ ಬಲಿಪಶುಗಳಾಗೋದು ಯಾವ ರೀತಿ ನ್ಯಾಯ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಇದು ರಾಜಕೀಯವಾಗಿ ಇದು ಚರ್ಚೆ ಒಳಪಡ್ಬೇಕು. ಆದ್ರೆ ಇದನ್ನ ಚರ್ಚೆ ಮಾಡಕ್ ಯಾರು ಚರ್ಚೆ ಮಾಡ್ತಾರೆ, ಹೇಗ್ ಚರ್ಚೆ ಮಾಡ್ತಾರೆ? ಎಲ್ಲದಕ್ಕೂ ಉಡಾಫೆ ಉತ್ತರಗಳು ಅಥವಾ ಟ್ರೋಲ್ ಆರ್ಮಿ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡುವಂತ ಒಂದು ಏನೋ ನಮ್ಮ ವಿದೇಶಾಂಗ ನೀತಿನ ಟೀಕೆ ಮಾಡಿದ್ರೆ ಅದನ್ನ ಏನೋ ಕೌಂಟರ್ ಮಾಡೋದಕ್ಕೆ ಒಂದು ಟ್ರೋಲ್ ಆರ್ಮಿ ಇಟ್ಕೊಳ್ಳೋದು ಈಗ ನಮ್ಮ ವಿದೇಶಾಂಗದ ನೀತಿಯ ಒಂದು ಭಾಗವಾಗಿದೆ. ಇದು ಅತ್ಯಂತ ಒಂದೇನೋ ದುಃಖಕರ ಸಂಗತಿ. ಓಕೆ ಸರ್, ಈಗ ಈಗಾಗಲೇ ಭಾರತದ ದೊಡ್ಡ ದೊಡ್ಡ ನಗರಗಳಲ್ಲಿ ಫಾರ್ ಎಕ್ಸಾಂಪಲ್ ಬೆಂಗಳೂರು ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಸಿಲಿಂಡರ್ ಕ್ಷಾಮ ಅಂತಾನೆ ಶುರುವಾಗಿ ಹೋಗ್ತಿದೆ. ಜನ ಅದನ್ನ ಸಿಲಿಂಡರ್ ಕ್ಷಾಮ ಅಂತಾನೆ ಕರೀತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಹೆಚ್ಚಾಗಬಹುದಾ, ಕಡಿಮೆ ಆಗ್ಬಹುದಾ, ಏನಾಗಬಹುದು ಅಂತ? ನಾನು ಆಗ್ಲೇ ಹೇಳ್ದಂಗೆ ಇನ್ನೊಂದು ವಾರದಲ್ಲೇ ಯುದ್ಧ ನಿಂತರೂ ಕೂಡ 3 ತಿಂಗಳು, ಕನಿಷ್ಠ ಪಕ್ಷ 2-3 ತಿಂಗಳ ಕಾಲ ಸಿಲಿಂಡರ್ದ ಅಭಾವ ಇರುತ್ತೆ. ಯಾಕಂದ್ರೆ 90% ಇಂಡಿಯಾದ ಏನೋ ಗ್ಯಾಸ್ ಈ ಕೊಲ್ಲಿ ದೇಶಗಳಿಂದನೇ ಬರ್ತವೆ. ಈ ಕೊಲ್ಲಿ ದೇಶಗಳು ಈಗ ಆಯಿಲ್ ನ ಸ್ಥಗಿತಗೊಳಿಸಿವೆ, ಆಯಿಲ್ ಪ್ರೊಡಕ್ಷನ್ ಸ್ಥಗಿತಗೊಳಿಸಿವೆ. ಸೊ ಈ ಸಮಸ್ಯೆ ಮುಂದುವರಿಯುತ್ತೆ. ಈ ಯುದ್ಧ ಇನ್ನೂ ಒಂದು ತಿಂಗಳು ಮುಂದುವರೆದ್ರು ಕೂಡ ಈಗ ಏನೋ ಟ್ರಂಪ್ ಅವರು ಅದನ್ನ ಏನೋ ನಾನು ಅನ್ಕೊಂಡಿದ್ದು ಅಚೀವ್ ಮಾಡಿದೆ, ನನಗೆ ಆಲ್ಮೋಸ್ಟ್ ಒಂದು ಏನೋ ಇಲ್ಲಿ ನಿಲ್ಸೋಣ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಕೊಡ್ತಿದ್ದಾರೆ. ಆದ್ರೆ ಇರಾನ್ ಹೇಳ್ತಿದೆ, ನಾವು ನಿಮ್ಮ ಹತ್ರ ಮಾತುಕತೆ ಮಾಡೋದಿಲ್ಲ, ನಾವು ನಮ್ಗೆ ಕದನ ವಿರಾಮ ಬೇಕಾಗಿಲ್ಲ, ನಮ್ಗೆ ಪೂರ್ಣ ಕದನ ವಿರಾಮ ಬೇಕು. ನೀವು ಇನ್ನೊಂದ್ಸತಿ ಇಲ್ಲಿ ದಾಳಿ ಮಾಡಬಾರ್ದು, ನಿಮ್ಮ ಇಲ್ಲಿ ಏನೋ ಸೇನಾ ನೆಲೆಗಳು ಅಥವಾ ನಿಮ್ಮ ಮಿಲಿಟರಿ ಬೇಸ್ಗಳು ಎಷ್ಟಿದೆ ಇಲ್ಲಿ ಇದನ್ನೆಲ್ಲ ಎತ್ತಗಡಿ ಮಾಡ್ಬೇಕು, ಅಲ್ಲಿವರೆಗೂ ಇದನ್ನ ನಿಲ್ಲಿಸೋದಿಲ್ಲ ಅನ್ನೋ ರೀತಿಯ ಒಂದು ಮಾತುಗಳನ್ನ ಆಡ್ತಿದ್ದಾರೆ. ಮುಂಚೆಯಿಂದನೂ ಆಡ್ತಿದ್ದಾರೆ. ಇರಾನ್ ಇದಕ್ಕೆ ಪೂರ್ತಿ ಪ್ರಿಪೇರ್ ಆಗಿದೆ. ಅವ್ರು ಹೇಳ್ತಾರ ಪ್ರಕಾರ ನಾವು ಇನ್ನೂ 6 ತಿಂಗಳ ಕಾಲ ಈ ಯುದ್ಧನ ಮುಂದುವರ್ಸಕ್ ನಾವು ರೆಡಿ ಇದ್ದೀವಿ, ನಮ್ಗೆ ಯಾವುದೇ ಒಂದು ಅಡಚಣೆ ಇಲ್ಲ, ಅಮೆರಿಕಾನ ಎದುರಾಕೊಂಡು ಈ ಯುದ್ಧ ಯಾವ ರೀತಿ ಮಾಡ್ಬೇಕು ಅದಕ್ಕೆ ನಾವು ತಯಾರಿದ್ದೀವಿ ಅನ್ನೋ ರೀತಿ ಮಾತುಗಳನ್ನ ಆಡ್ತಿದ್ದಾರೆ. ಟ್ರಂಪ್ ಮೊದಲು ಸಂಪೂರ್ಣ ಶರಣಾಗತಿ ಅಂತ ಹೇಳಿದ್ರು, ಆಮೇಲೆ ದಿನಕ್ಕೆ ಅವರು ಒಂದು ತಮ್ಮ ಸ್ಟೇಟ್ಮೆಂಟ್ ಗಳನ್ನ ಬದಲಾಯಿಸ್ತಿದ್ದಾರೆ. ಆದ್ರೆ ಇರಾನ್ ಮುಂಚೆಯಿಂದನೂ ಖಮೇನಿ ಹತ್ಯೆ ಆದಾಗ್ಲಿಂದನೂ ಹಿಂದೆ ಒಂದು ಹೇಳ್ತಿದ್ದಾರೆ, ನಾವು ಮಾತುಕತೆ ಬರೋದಿಲ್ಲ, 2 ಸತಿ ಮಾತುಕತೆಗೆ ಬಂದು ನಮ್ಮನ್ನ ಹೊಡೆದಿದ್ದೀರಾ,
ಸೊ ಈ ಮೂರನೇ ಸತಿ ಮೂರನೇ ಚಾನ್ಸ್ ಅನ್ನೋದು ಇರೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸರ್, ಈಗ ಇಷ್ಟೆಲ್ಲ ನೀವು ಹೇಳಿದ್ದನ್ನ ಕೇಳಿದ್ರೆ ನಿಜವಾಗ್ಲೂ ಭಾರತದ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ಆಗ್ಬೇಕು ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಸರ್? ಅಲ್ಲ, ವಿದೇಶಾಂಗ ನೀತಿ ಆಗ್ಬೇಕು, ಆದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿದ್ದಲ್ಲ. ಅಂದ್ರೆ ನೀವು ಯಾವ್ದಾದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸಾಕು, ಒಂದು ದೊಡ್ಡ ರೀತಿಯ ಒಂದು ದಾಳಿಗಳಾಗತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಆಮೇಲೆ ಉಡಾಫೆ ಉತ್ತರಗಳು ಸಿಗತ್ತೆ ನಾಯಕರಲ್ಲಿ. ಇದಕ್ಕೊಂದು ಏನೋ ರಾಹುಲ್ ಗಾಂಧಿ ಅವ್ರ ಪ್ರಶ್ನೆ ಕೇಳಿದ್ರು ಒಂದು ಉಡಾಫೆ ಉತ್ತರ ಕೊಡುತ್ತೆ. ಅಂದ್ರೆ ಇವ್ರು ಮಾಡ್ಲಿಲ್ವಾ ಅವ್ರು ಮಾಡ್ಲಿಲ್ವಾ ಅನ್ನೋ ರೀತಿಯಾದಂತ ಬರುತ್ತೆ. ಆದ್ರೆ ಇವ್ರು ಯಾರೋ ಮಾಡಿದಾಗ ಈ ರೀತಿಯಾದ ಒಂದು ಬಿಕ್ಕಟ್ಟು ಸೃಷ್ಟಿ ಆಗಿರ್ಲಿಲ್ಲ, ಅದು ವಾಸ್ತವ. ಸರ್, ಈಗ ಇದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೂ ಸಹ ಪರಿಣಾಮ ಬೀರ್ಬಹುದಾ ಅಥವಾ LPG ಮೇಲೆ ಮಾತ್ರನಾ? 100% ಬೀಳುತ್ತೆ. ನಮ್ಮ ಹತ್ರ ಈಗ ರಿಸರ್ವ್ಸ್ ಅಂತ ಇರುತ್ತೆ. ಅಂದ್ರೆ ನಾವು ಒಂದು ಶೇಖರಣೆ ಮಾಡಿಕೊಳ್ಳಲು ಅಂತ ಒಂದು ಕಚ್ಚಾ ತೈಲದ ಒಂದು ಪ್ರೊಸೆಸಿಂಗ್ ಯೂನಿಟ್ಸ್ ಇರ್ತವೆ. ಅಲ್ಲಿ ಒಂದು 20 ದಿನಗಳ ಕಾಲ ನಮ್ಮ ಹತ್ರ ಪೆಟ್ರೋಲ್ ಇದೆ ಅಂತ ಹರ್ದೀಪ್ ಸಿಂಗ್ ಪುರಿ ಅವರು ಮತ್ತೆ ಇನ್ನೊಂದಷ್ಟು ಜನ ನಮ್ ಬೇರೆ ಬೇರೆ ನಾವು ಹುಡುಕಿದಾಗ ನಮ್ಗೆ ಸಿಗೋದು 20ರಿಂದ 30 ದಿವಸದವರೆಗೂ, ಮ್ಯಾಕ್ಸಿಮಮ್ 30 ದಿವಸದವರೆಗೂ ನಮ್ಮ ಹತ್ರ ಆ ರಿಸರ್ವ್ಸ್ ಇದೆ. ಅದಾದ್ಮೇಲೆ ಮತ್ತೆ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಹಾಹಾಕಾರ ಶುರು ಆಗುತ್ತೆ. ಇದು ಗ್ಯಾಸ್ ನ ನಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ತದೆ, ಯಾಕಂದ್ರೆ ನಮ್ದು ಗ್ಯಾಸ್ ಸ್ಟೋರೇಜ್ ಇರ್ಲಿಲ್ಲ. ಗ್ಯಾಸ್ ನ ಸ್ಟೋರ್ ಮಾಡೋದು ಕಷ್ಟ, ಲಿಕ್ವಿಫೈಡ್ ಗ್ಯಾಸ್ ನ ಸ್ಟೋರ್ ಮಾಡೋದು ಕಷ್ಟ. ಆದ್ರೆ ಕಚ್ಚಾ ತೈಲನ ಸ್ಟೋರ್ ಮಾಡ್ಬೋದು. ಅದಕ್ಕೆ ನಮ್ಮ ಹತ್ರ ಒಂದ್ 20 ದಿವಸದಿಂದ 30 ದಿವಸದವರೆಗೂ ನಮ್ಗೆ ಟೈಮ್ ಇದೆ. ಆದ್ರೆ ಅದು ಮುಗಿತು, ಯುದ್ಧ ಮುಂದುವರಿತು ಅಂತ ಹೇಳಿದ್ರೆ ಇಡೀ ಭಾರತ ಒಂದು ಏನೋ ಸ್ಥಗಿತಗೊಳ್ಳುವಂತ ಒಂದು ಪರಿಸ್ಥಿತಿಗೆ ಹೊರಡುತ್ತೆ. ಸರ್, ಇದಕ್ಕೆಲ್ಲ ಪರಿಹಾರ ಅಂತಂದ್ರೆ ಏನು ಅಂತ? ಅಂದ್ರೆ ಇಲ್ಲಿ ಇಂಡಿಯಾಗೆ ಒಂದು ಒಳ್ಳೆ ಆಪರ್ಚುನಿಟಿ. ಈಗ ದೊಡ್ಡಣ್ಣ ಅಂತ ಕರ್ಸ್ಕೊಂಡಿರುವಂತ ಅಮೆರಿಕ ತನ್ನ ಪಾಡಿಗೆ ತಾನು ಇನ್ನೊಂದು ದೇಶದ ಮೇಲೆ ಏಕಾಏಕಿ ದಾಳಿ ಮಾಡುತ್ತೆ, ಅಲ್ಲಿನ ಪರಮೋಚ್ಚ ನಾಯಕನನ್ನ ಕೊಲೆ ಮಾಡತ್ತೆ. ಇದೆಲ್ಲ ಆದ್ರೂ ಸಹ ಅದೆಲ್ಲದರ ಹೊಡೆತ ಬೀಳೋದು ಬಡ ಜನರ ಮೇಲೆ ಅಲ್ವಾ ಅಂತ? ಅಲ್ಲ, ಡೆಫಿನೆಟ್ಲಿ ಬಡ ಜನದ ಮೇಲೆ ಬೀಳೋದು. ಆದ್ರೆ ನಮ್ಮನ್ನ ಆಳ್ತಾ ಇರುವಂತ ನಾಯಕರಿಗೂ ಇದ್ರ ಬಗ್ಗೆ ಒಂದು ಅರಿವಿರ್ಬೇಕಾಗುತ್ತೆ. ನಮ್ ದುರದೃಷ್ಟವಶ ನಮ್ಗೆ ಅದಿಲ್ಲ. ನಮ್ ನಾಯಕರಲ್ಲಿ ಅದಿಲ್ಲ. ಅದು ಕಾಣ್ತಾ ಇದೆ, ನಮ್ಗೆ ಎದ್ದು ಕಾಣ್ತಾ ಇದೆ. ಈಗ ಭಾರತದ ಮುಂಚೆ ನೀವು ಅಮೆರಿಕ ಬಾಲಂಗೋಚಿ ಅಥವಾ ಅಮೆರಿಕದ ಬಾಲಂಗೋಚಿ ಇಸ್ರೇಲ್ ನ ಬಾಲಂಗೋಚಿ ಇಂಡಿಯಾ ಹೊರಟಿರೋದು ಒಂದು ಶೋಚನೀಯ ಸ್ಥಿತಿ. ಭಾರತದ ಒಂದು ಶೋಚನೀಯ ವಿದೇಶಾಂಗ ನೀತಿಯ ಒಂದು ಕನ್ನಡಿ ಆಗಿದೆ, ಅಂದ್ರೆ ರಿಫ್ಲೆಕ್ಷನ್ ಆಗಿದೆ. ಈ ಒಂದು ಇದಾಗೋ ಬದಲು ಭಾರತ ಒಂದು ಸ್ವಾಯತ್ತ, ಅಂದ್ರೆ ಒಂದು ಇಂಡಿಪೆಂಡೆಂಟ್ ದೇಶವಾಗಿ ಹೋಗಿ ಇರಾನ್ ಹತ್ರನೂ ಮಾತಾಡಿ ಅಥವಾ ಕೊಲ್ಲಿ ರಾಷ್ಟ್ರಗಳ ಹತ್ರನೂ ಮಾತಾಡಿ ಈ ಯುದ್ಧ ನಿಲ್ಲಿಸಿ, ಇದನ್ನ ನಿಲ್ಸಿದ್ರೆ ಒಳ್ಳೇದು. ನಾವು ಖೊಮೈನಿ ಹತ್ಯೆ ಮಾಡಿದ್ದು ತಪ್ಪು. ನಾವು ಇರಾನ್ನೂ ಆಯಿಲ್ ತಗೊಳ್ತೀವಿ, ಏನೋ ಪರ್ಷಿಯನ್ ಕೊಲ್ಲಿಯಿಂದನೂ ಆಯಿಲ್ ತಗೊಳ್ತೀವಿ, ನಾವು ಸೌಹಾರ್ದತೆಯಿಂದ ಇರೋಣ. ಈ ರೀತಿ ಹೋದಾಗ ಡೆಫಿನೆಟ್ಲಿ ಇದಕ್ಕೆ ಉತ್ತರ ಇದೆ. ಆದ್ರೆ ಇದನ್ನ ಯಾಕೆ ಮಾಡ್ತಾರೆ, ಹೇಗ್ ಮಾಡ್ತಾರೆ? ಇದು ಆಳುವ ಸರ್ಕಾರಗಳೇ ಇದನ್ನ ಮಾಡ್ಬೇಕೆ ಹೊರತು ಜನರು ಅದನ್ನ ಕೇಳ್ಬೋದು. ಅದನ್ನ ಕೇಳಿದ ತಕ್ಷಣ ನಮ್ಮ ಮೇಲೆ ದಾಳಿಗಳಾಗುತ್ತೆ. ಸೊ ಇದು ಇಡೀ ಸರ್ಕಾರದ ಮೇಲೆ ಇದನ್ನ ನಾವು ಹೇಳ್ಬೇಕಾಗುತ್ತೆ. ಪ್ಲಸ್ ನಮ್ಮ ಸಿದ್ಧಾಂತನೇ ಬದಲಾಗಿದೆ 2014ರಿಂದ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ನಾವು ಅಮೆರಿಕದ ಬಾಲಂಗೋಚಿ ಅಂತ ನಾವು ಸುಮ್ನೆ ಹೇಳ್ತಾ ಇಲ್ಲ. ಅಮೆರಿಕ ಜೊತೆ ಮಾಡ್ಕೊಂಡಂತ 3 ಒಪ್ಪಂದಗಳು ಭಾರತವನ್ನ ನವ ವಸಾಹತುವನ್ನಾಗಿ ಮಾಡಿಸುವಂತ ಒಪ್ಪಂದಗಳು. ಇದು LEMOA ಅಂತ, ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಆಫ್ ಮೆಮೊರಂಡಮ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಇದು 2016ರಲ್ಲಿ ಮಾಡ್ಕೊಂಡಿದ್ದು. ಕಾಮ್ಕಾಸಾ ಅಂತ ಒಂದು ಅಗ್ರಿಮೆಂಟ್ ಇದೆ, ಅದು 2018ರಲ್ಲಿ ಮಾಡ್ಕೊಂಡಿದ್ದು. ಇನ್ನೊಂದು ಬೇಸ್ ಅಂತ ಅಗ್ರಿಮೆಂಟ್ ಇದೆ, 2020ರಲ್ಲಿ ಮಾಡ್ಕೊಂಡಿದ್ದು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಮಿಲಿಟರಿ ಮತ್ತೆ ಸೇನಾ ನೆಲೆಗಳು, ನೌಕಾ ನೆಲೆಗಳು ಅಮೆರಿಕ ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ನಾವು ಅವರ ಸೇನಾ ನೆಲೆಗಳು, ನೌಕಾ ನೆಲೆಗಳನ್ನ ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ನಮ್ಮ ಇಂಟೆಲಿಜೆನ್ಸ್ ಅವರ ಇಂಟೆಲಿಜೆನ್ಸ್ ಶೇರ್ ಆಗ್ತಾ ಇರುತ್ತೆ ನಿರಂತರವಾಗಿ. ಇಲ್ಲೇನ್ ನಡೀತಾ ಇದೆ, ಅಲ್ಲೇನ್ ನಡೀತಾ ಇದೆ, ಇಲ್ಲಿ ಏನ್ ಮಾಡ್ಬೇಕು, ಅಲ್ಲೇನ್ ಮಾಡ್ಬೇಕು ಅನ್ನೋ ರೀತಿಯಾದಂತ ಒಂದು ಅಲಯನ್ಸ್ ಶುರು ಆಗೋಗಿದೆ. ಇದು 2014ರಿಂದ, ಅದಕ್ಕಿಂತ ಮುಂಚೆ ಇರ್ಲಿಲ್ವಾ? ಇತ್ತು. ಆದ್ರೆ ತೀವ್ರಗತಿಯಲ್ಲಿ ಅಮೆರಿಕ ಕಡೆಯಿಂದ ವಾಳ್ತಾ ಇರೋದು 2016 ಮೋದಿ ಸರ್ಕಾರ ಬಂದ ನಂತರ. ಸೊ ಇದರ ಪರಿಣಾಮ ನಾವು ಎದುರಿಸಲೇಬೇಕಾಗುತ್ತೆ. ನಾವೀಗ ಆ ಪರಿಣಾಮ ಎದುರಿಸೋಕೆ ಶುರು ಮಾಡಿದ್ವಿ. ಇದು ಸರ್ಕಾರಗಳಿಗೆ ಬಡವರ ಬಗ್ಗೆ ಚಿಂತೆ ಇಲ್ಲ. ಅವ್ರಿಗೆ ತಮ್ಮ ಹಿತಾಸಕ್ತಿ, ನಾನು ಹೇಳಿದ್ನಲ್ಲ, ಈಗ ಮುಖೇಶ್ ಅಂಬಾನಿ ಹೋಗಿ $300 ಬಿಲಿಯನ್ ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡ್ತೀರಂದ್ರೆ ಅದು ಯಾರ ಪರವಾಗಿ? ಅದು ಅವ್ರ ಪರವಾಗಿ. ಇದು ಭಾರತದಲ್ಲ,
ಸೊ ಅಂಬಾನಿಯ ಲಾಭದ ಒಂದು ದೃಷ್ಟಿಯಾಗಿ ನೋಡ್ಬೇಕು. ಇದೆಲ್ಲ ನಾವು ಭಾರತ ಅಲ್ಲಿಂದ ಏನೋ ಆಯಿಲ್ ಅಮೆರಿಕದಿಂದ ತರ್ತಾ ಇದೆ ಅಂದ್ರೆ ಅದನ್ನ ನಾವು ಖಂಡಿಸ್ಬೇಕು. ಅಷ್ಟು ದೂರದಿಂದ ಏನಕ್ಕೆ ಆಯಿಲ್ ತರ್ತೀವಿ, ಪಕ್ಕದಲ್ಲೇ ಆಯಿಲ್ ತರ್ತೀವಿ, ಅಷ್ಟು ದೂರದಿಂದ ಹೋಗ್ಬೇಕು ನಾವು. ನೆರೆ ಹೋದ್ರಿಂದ ಚೆನ್ನಾಗಿ ನಮ್ಗೆ ಆಯಿಲ್ ಇನ್ನೂ ಚೆನ್ನಾಗಿ ಚೀಪಾಗಿ ಸಿಗ್ತಲ್ಲ. ಇರಾನು ಮತ್ತೆ ರಷ್ಯಾ ನಮ್ಗೆ ಡಿಸ್ಕೌಂಟ್ ಅಲ್ಲಿ ಆಯಿಲ್ ಕೊಡ್ತಿತ್ತು, ಕಚ್ಚಾ ತೈಲ ಕೊಡ್ತಿತ್ತು. ಡಿಸ್ಕೌಂಟ್ ಅಂತ ಹೇಳಿದ್ರೆ ಬ್ರೆಂಟ್ ಕ್ರೂಡ್ ಅಂತ ಹೇಳ್ತಾರೆ, ಒಂದು ಸ್ಟ್ಯಾಂಡರ್ಡ್ ನಾನಾ ಕ್ರೂಡ್ಗಳಿದೆ. ಬ್ರೆಂಟ್ ಕ್ರೂಡ್ ಸ್ಟ್ಯಾಂಡರ್ಡ್ ಆಯಿಲ್ ನ ಕಾಸ್ಟ್ ಎಷ್ಟು ಅಂತ ಮಾಡೋದಕ್ಕೆ ಬ್ರೆಂಟ್ ಕ್ರೂಡ್ ಅಂತ ಹೇಳ್ತಾರೆ. ಅದು $50 ಪರ್ ಬ್ಯಾರೆಲ್ ಅಂತ. ರಷ್ಯಾ ನಮ್ಗೆ 38-35 ಕೊಡ್ತಿತ್ತು, ಅಂದ್ರೆ 20-30% ಡಿಸ್ಕೌಂಟ್ ಕೊಡ್ತಿತ್ತು. ಇರಾನು ನಮ್ ಬಾವಿನೇ ಕೊಟ್ಬಿಟ್ಟಿತ್ತು. 2008ರಲ್ಲಿ ONGC ಹೋಗಿ ಇರಾನ್ ಒಂದು ಮತ್ತೋದ ಯಾವುದೋ ಒಂದು ಬಾವಿ ಅಂತ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ ONGC ಒಂದು ದೊಡ್ಡ ಆಯಿಲ್ ಫೀಲ್ಡ್ ನ ಕಂಡುಹಿಡಿದಿತ್ತು. ಅದು ಭಾರತಕ್ಕೆ ನೀವೇ ಎಕ್ಸ್ಪ್ಲೋರ್ ಮಾಡಿ ಇಲ್ಲಿಂದ ತಗೊಂಡೋಗಿ ಅಂತ ಇರಾನ್ ಕೂಡ ನಮಗೆ ಕೊಟ್ಟಿತ್ತು ಕೂಡ. ಆದ್ರೆ ಭಾರತ ಏಕಪಕ್ಷೀಯವಾಗಿ ಅಮೆರಿಕ ಪ್ರಭಾವದಿಂದ ಅಥವಾ ಅಮೆರಿಕದ ಒತ್ತಡದಿಂದ 2019ರಿಂದ 1 ಲೀಟರ್ ಕಚ್ಚಾ ತೈಲನು ಕೊಂಡ್ಕೊಳ್ತಿಲ್ಲ. ಇದೆ ಪಕ್ಕದಲ್ಲಿ ಇರೋದನ್ನ ಬಿಟ್ಟು ನೀವು ಅಮೆರಿಕ ದೋಸ್ತಿ ಮಾಡ್ತೀರಾ ಅಂತ ಅಮೆರಿಕ ಒಂದು ಬಾಲಂಗುಚ್ಚ ಕೊಟ್ಟಾಗ ಈ ಪರಿಣಾಮಗಳನ್ನ ನಾವು ಎದುರಿಸಬೇಕಾಗತ್ತೆ. ಸರ್, ಈಗ ತೈಲ ಅನ್ನೋದು ನನ್ನ ಪ್ರಕಾರ, ನಾನು ಗಮನಿಸಿದ ಪ್ರಕಾರ ಅಥವಾ ನಾನ್ ತಿಳ್ಕೊಂಡ ಪ್ರಕಾರ, ತಪ್ಪಿದ್ರೆ ತಿದ್ದಿ ಸರ್, ತೈಲ ಅನ್ನೋದು ಬಹುಶಃ ದೇಶದ ಆರ್ಥಿಕತೆಯ ಮೂಲ. ಆ ತೈಲ ವಹಿವಾಟೆ ನಿಂತೋಯ್ತು ಅಂದ್ರೆ ದೇಶದ ಆರ್ಥಿಕತೆನೇ ಅಸ್ತವ್ಯಸ್ತ ಆಗತ್ತೆ ಅಂತ ಅನ್ಸುತ್ತೆ. ಹೌದು, ಡೆಫಿನೆಟ್ಲಿ. ಅಂದ್ರೆ ಇಡೀ ಜಾಗತಿಕ ಜಗತ್ನಲ್ಲಿ ಇಡೀ ಜಗತ್ತಲ್ಲಿ ನಿಮ್ಗೆ ಏನೇ ವಸ್ತು ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ರಫ್ತಾಗೋದು ಈಗಲೂ ಅಷ್ಟೇ ಹಡಗುಗಳ ಮೂಲಕ. ಏರೋಪ್ಲೇನ್ ಇಂದ ರಫ್ತಾಗುವಂತದ್ದು 10% ಇರ್ಬೋದು ಅಥವಾ 15% ಮ್ಯಾಕ್ಸಿಮಮ್ ಇರ್ಬೋದು. 85-90% ಈಗಲೂ ಹಡಗುಗಳ ಮೂಲಕನೇ ಹೋಗ್ಬೇಕು. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಅಷ್ಟು ದೊಡ್ಡ ಭಾರ ಎತ್ಕೊಂಡು ಹೋಗಕ್ಕಾಗತ್ತು ಹಡಗುಗಳ ಮೂಲಕನೇ. ಪ್ಲೇನ್ ಇಂದ ಅಷ್ಟು ದೊಡ್ಡ ಭಾರ ತಗೊಂಡು ಹೋಗಕ್ಕಾಗಲಿಲ್ಲ. ಸೊ ಇದು ಕಚ್ಚಾ ತೈಲ ನಮ್ಮ ಇಡೀ ವಿಶ್ವದ ಏನಂತೀವಿ ನಾವು ಫ್ಯೂಯಲ್ ಅಂತ ಕರಿತೀವಿ. ಅಂದ್ರೆ ಇಂಧನ, ವಿಶ್ವದ ಇಂಧನ ಯಾವುದು ಅಂತ ಹೇಳಿದ್ರೆ ಅದು ಕಚ್ಚಾ ತೈಲನೇ. ಇದು ಗ್ರೀನ್ ನಾವೇನ್ ಕರಿತೀವಿ, ಬೇರೆ ಬೇರೆ ನ್ಯೂಕ್ಲಿಯರ್ ಎನರ್ಜಿ ಇರ್ಬೋದು ಅಥವಾ ರಿನ್ಯೂಬಲ್ ಎನರ್ಜೀಸ್, ವಿಂಡ್ ಎನರ್ಜಿ, ಇದೆಲ್ಲ ಇದೆ. ಇದು ಒಂದು ತಕ್ಕ ಮಟ್ಟಕ್ಕೆ ಆ ದೇಶದಲ್ಲಿ ಸಣ್ಣ ಪುಟ್ಟ ಇದಕ್ಕೆ ಅದನ್ನ ಉಪಯೋಗಿಸ್ಕೋಬೋದೇ ಹೊರತು ಅದು ದೊಡ್ಡ ಪ್ರಮಾಣದಲ್ಲಿ ಹಡಗುಗಳಿಗೂ ಅದನ್ನ ಅಳವಡಿಸೋದು ಇನ್ನೂ ತುಂಬಾ ದೂರದ ಮಾತು. ಸೊ ಈಗ ಸದ್ಯ ಮಟ್ಟಿಗೆ ಇನ್ನೊಂದು 50 ವರ್ಷಕ್ಕೆ ಕಚ್ಚಾ ತೈಲ ಅಂದ್ರೆ ನಮ್ಮ ಎಲ್ಲಾ ಜಾಗತಿಕ ವಹಿವಾಟನ್ನು ನಡೆಸೋದೇ ಕಚ್ಚಾ ತೈಲ. ಓಕೆ ಸರ್, ಇಷ್ಟೊತ್ತು ನಮ್ ಜೊತೆ ಭಾಗವಹಿಸಿ ನಮ್ಮ ವೀಕ್ಷಕರಿಗೆ ಈ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.